ನಮ್ಮ ದೇಹದಲ್ಲಿರೋದು ಪರಿಶುದ್ಧ ರಕ್ತ, ಬೆರಕೆಯವರು ನಾವಲ್ಲ. ಶತ್ರು ದೇಶಕ್ಕೆ ಜಿಂದಾಬಾದ್ ಅಂದ್ರೆ ಸುಮ್ಮನಿರೋದಿಲ್ಲ. ದೇವರ ಮೇಲೆ ಕಲ್ಲು ತೂರಿದ್ರೆ ನಾವು ಸುಮ್ಮನಿರಲ್ಲ, ಪೆಟ್ರೋಲ್ ಬಾಂಬ್ ಹಾಕಿದ್ರೆ ನೋಡಿಕೊಂಡಿರಲ್ಲ. ಹೇಡಿಗಳು ಬೆರಕೆಯವರು ಸುಮ್ಮನಿರಬಹುದು, ನಾವು ಸುಮ್ಮನಿರೋದಕ್ಕಾಗಲ್ಲ. ನಮ್ಮದು ಶುದ್ಧ ರಕ್ತ, ಬೆರಕೆಯವರು ನಾವಲ್ಲ. ಶತ್ರು ದೇಶಕ್ಕೆ ಜಿಂದಾಬಾದ್ ಅಂದ್ರೆ ಸುಮ್ಮನಿರಲ್ಲ. ದೇವರ ಮೇಲೆ ಕಲ್ಲು ತೂರಿದ್ರೆ ನಾವು ಸುಮ್ಮನಿರುವಂತಹ ಮಕ್ಕಳಲ್ಲ. ಪೆಟ್ರೋಲ್ ಬಾಂಬ್ ಹಾಕಿದ್ರೆ ನೋಡಿಕೊಂಡಿರೋದಿಲ್ಲ. ಹೇಡಿಗಳು ಬೆರಕೆಯವರು ಸುಮ್ಮನಿರಬಹುದು, ನಾವು ಶುದ್ಧ ರಕ್ತದವರು ಸುಮ್ಮನಿರಲ್ಲ. ಶುದ್ಧ ರಕ್ತದವರು ನನ್ನ ಜೊತೆ ನಿಂತಿದ್ದಾರೆ. ಬೆರಕೆಯವರು ಬೆರಕೆ ರೀತಿ ಮಾತನಾಡ್ತಿದ್ದಾರೆ. ಸಚಿವ ಖರ್ಗೆ ವಿರುದ್ಧ ಹರಿಹಾಯ್ದ ಸಿಟಿ ರವಿ. ಬೆರಕೆಯವರು ಅಂದ್ರೆ ಏನರ್ಥ ಸಿಟಿ ರವಿ ಸಾಹೇಬ್ರೆ? ನಮ್ಮದು ಶುದ್ಧ ರಕ್ತ, ನಮ್ಮನ್ನ ವಿರೋಧ ಮಾಡುವವರು ಬೆರಕೆಯವರು. ಏನು ಮಾತ್ರ ಇದು? ಅತ್ಯಂತ ಅಸಭ್ಯ ಪದ ಅಲ್ವಾ ಸಿಟಿ ರವಿ ಅವರೇ? ನಿಮ್ಮ ಬಾಯಿಂದ ಮಾತ್ರ ಈ ತರಹದ ಪದಗಳು ಬರೋದಕ್ಕೆ ಸಾಧ್ಯ. ಅತ್ಯಂತ ಅಸಹ್ಯ ಮಾತಲ್ವಾ? ನಾವು ಪರಿಶುದ್ಧ ರಕ್ತದವರು ಅಂದ್ರೆ ಏನರ್ಥ? ನೀವು ನೇರವಾಗಿ ಮಾತನಾಡುವಾಗ ನಾವು ನೇರವಾಗಿ ವಿವರಿಸಬೇಕಾಗಿ ಬರುತ್ತೆ. ಅನಿವಾರ್ಯ. ಅದು ಇಲ್ದಿದ್ರೆ ಜನರಿಗೆ ಅರ್ಥ ಆಗೋದಿಲ್ಲ. ನಾವು ಅಪ್ಪನ ಹುಡ್ದವರು ಅಂತ ಆ ಮಾತಿನ ಅರ್ಥ. ಅತ್ಯಂತ ನಾಚಿಕೆಗೇಡಿನ ಮಾತಲ್ವಾ ಅದು? ಒಬ್ಬ MLC ಆಗಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಸಮಿತಿಯಲ್ಲಿ ಸ್ಥಾನ ಪಡ್ಕೊಂಡಿದ್ದವರಲ್ವ ತಾವು? ರಾಜ್ಯದ ಸಚಿವರಾಗಿದ್ದವರಲ್ವ ಈ ಹಿಂದೆ? ಕಳೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಜನ ಪಾಠ ಕಲಿಸಿದ್ರು ಅನ್ನೋ ಮಾತ್ರಕ್ಕೆ ಐಡೆಂಟಿಟಿ ಕ್ರೈಸಿಸ್ ನಿಮ್ಮನ್ನು ಕಾಡ್ತಾ ಇದ್ರೆ ನಿಮ್ಮ ನಾಲಿಗೆ ತೆವಲಿಗೋಸ್ಕರ ಏನು ಬೇಕಾದರೂ ಬೊಗಳೋದ? ಮಾತಿನಲ್ಲಿ ಹಿಡಿತಾ ಬೇಡ ಜನಪ್ರತಿನಿಧಿಗಳಿಗೆ? ಮಾತಿನಲ್ಲಿ ಹಿಡಿತಾ ಬೇಡವಾ ಸಿಟಿ ರವಿ ಅವರೇ? ಮುಂದೊಮ್ಮೆ ಮತ್ತೆ ಎಲೆಕ್ಷನ್ಗೆ ನಿಲ್ಲಬಹುದಾದಂತಹ ಕ್ಯಾರೆಕ್ಟರ್ ಅಲ್ವಾ ನಿಮ್ದು? ಜನರೆಡೆಯಲ್ಲಿ ಜನರೊಂದಿಗೆ ಹೆಂಗ್ ಬೆರಿಬೇಕು ತಾವು? ಬೆರಕೆಯವರಲ್ಲ ಬೆರಕೆಯವರಲ್ಲ ಅಂದ್ರೆ ಏನರ್ಥ? ಅದ್ರ ಅರ್ಥ ಅತ್ಯಂತ ಕೆಳ ಹಂತದ ಜನರು ಮಾತನಾಡಬೇಕಾದಂತಹ ಭಾಷೆ ಅದು. ನಿಮ್ಮ ಬಾಯಿಂದ ಬರಬಾರ್ದದು. ನೀವು ವಿಧಾನ ಪರಿಷತ್ ಸದಸ್ಯ, ಎಷ್ಟು ಜವಾಬ್ದಾರಿ ಇದೆ ನಿಮ್ಮ ಹೆಗಲ ಮೇಲೆ. ಅಸಹ್ಯವಾಗಿ ಮಾತನಾಡ್ತೀರಿ, ಅತ್ಯಂತ ವಿಜೃಂಭಣೆಯಿಂದ ಮಾತನಾಡ್ತೀರಿ. ನಾಚಿಕೆ ಆಗಬೇಕು ನಿಮ್ಮಗಳಿಗೆ. ಬೆರಕೆಯವರು ಬೆರಕೆ ರೀತಿ ಮಾತನಾಡ್ತಾ ಇದ್ದಾರೆ. ಸಚಿವ ಖರ್ಗೆ ವಿರುದ್ಧ ಹರಿಹಾಯ್ದ ಸಿಟಿ ರವಿ. ಬೆರಕೆಯವರು ಅಂದ್ರೆ ಏನರ್ಥ ಸಿಟಿ ರವಿ ಅವರೇ? ಮದ್ದೂರಿನಲ್ಲಿ ಗಲಾಟೆ ಆಯಿತು. ಗಣಪತಿ ಮೆರವಣಿಗೆ ಹೋಗ್ತಾ ಇತ್ತು. ಯಾರೋ ತಲೆ ಮಾಸದವ್ರು 4 ಜನ ಕಲ್ಲು ಹೊಡೆದ್ರು. ಅವ್ರನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮುಂದೆ ಈ ತರಹದ ಅನಾಹುತಗಳು ಆಗದೇ ಇದ್ದಂತೆ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಬೇಕು. ಇದು ರಾಜಕೀಯ. ಯಾರೋ 4 ಜನ ಏನೋ ಒಂದು ಕೆಲಸ ಮಾಡಿದ್ರು ಅಂತ ಹೇಳಿ ಇಡೀ ಸಮುದಾಯವನ್ನು ಬೆರಕೆ ಅನ್ನೋದು ಎಷ್ಟು ಸರಿ? ಅದು ಯಾವುದೋ ಹೊರ ರಾಜ್ಯದಲ್ಲಿ ದೇವಾಲಯದ ಒಳಗೆ ಆಶಿಫಾ ಅನ್ನುವಂಥ ಹೆಣ್ಣು ಮಗಳನ್ನು 4 ನಾಯಿಗಳು ಕಚ್ಚಿ ಕಚ್ಚಿ ರೇಪ್ ಮಾಡ್ಕೊಂಡು ಹಾಕಿದ್ರು ದೇವಾಲಯದ ಒಳಗೆ ಅನ್ಯ ಧರ್ಮೀಯರು. ಅದರರ್ಥ ಆ ಸಮುದಾಯದವರೆಲ್ಲರೂ ರೇಪಿಸ್ಟು ಅಂತಾನ? ಅಲ್ಲ. ಯಾರೋ 4 ಜನ ತಲೆಮಾಸದವರು ಮಾಡಿರ್ತಕ್ಕಂತಹ ಕೃತ್ಯಕ್ಕೆ ಇಡೀ ಸಮುದಾಯವನ್ನು ಹೊಣೆ ಮಾಡುವಂತಹದ್ದು. ಆ ವಿಚಾರವಾಗಿ ಮಾತನಾಡಬೇಕಾದ್ರೆ ರಾಜಕಾರಣಿಗಳು ಅತ್ಯಂತ ಅಸಹ್ಯವಾಗಿ ಸ್ಟೇಟ್ಮೆಂಟ್ ಕೊಡುವಂತಹದ್ದು. ಇದು ನಿಜಕ್ಕೂ ಕೂಡ ನಿಲ್ಲಬೇಕು. ಈ ತರಹದ್ದಕ್ಕೊಂದು ವಿಚಾರಕ್ಕೆ ಕಡಿವಾಣ ಹಾಕಬೇಕು. ಪಕ್ಷವು ಕೂಡ ಇದಕ್ಕೆ ಕ್ರಮ ತೆಗೆದುಕೊಳ್ಳಬೇಕು. ಧರ್ಮಸ್ಥಳ SIT ತನಿಖೆಗೆ ಸಿಟಿ ರವಿ ಕೆಂಡ ಕಾರಿದ್ದಾರೆ. ಬುರುಡೆ ಮಾತು ಕೇಳಿ ಸರ್ಕಾರ ಮರ್ಯಾದೆ ಕಳೆದುಕೊಂಡಿದೆ. ಧರ್ಮಸ್ಥಳದ ಬಗ್ಗೆ ಅಪನಂಬಿಕೆ ಬರುವಂತೆ ವರ್ತಿಸ್ತಾ ಇದೆ. ಧರ್ಮಸ್ಥಳ ಬುರುಡೆ ಪ್ರಕರಣ ಸಿಟಿ ರವಿ ಕೆಂಡ ಕಾರಿದ್ದಾರೆ. ಬುರುಡೆ ಮಾತು ಕೇಳಿ ಸರ್ಕಾರ ಮರ್ಯಾದೆಯನ್ನು ಕಳೆದುಕೊಂಡಿದೆ. ಧರ್ಮಸ್ಥಳದ ಬಗ್ಗೆ ಅಪನಂಬಿಕೆ ಬರುವಂತೆ ವರ್ತನೆ ಮಾಡ್ತಾ ಇದೆ ಸರ್ಕಾರ. ಇದ್ದ 3 ಕಾಸಿನ ಮರ್ಯಾದೆಯನ್ನು ಕೂಡ ಹರಾಜು ಹಾಕಿಕೊಂಡಿದೆ. ಈಗ ಮತ್ತೊಬ್ಬನ ಮಾತು ಕೇಳಲು ರಾಜ್ಯ ಸರ್ಕಾರ ಹೊರಟಿದೆ. ಲಂಗೋಟಿ ಬಿಚ್ಚಿಕೊಂಡು ಬೆತ್ತಲಾಗಬೇಕೆಂದಿದ್ರೆ ಅವರವರ ಹಣೆ ಬರಹ. ಮತ್ತೊಮ್ಮೆ SIT ಶೋಧ ಕಾರ್ಯಕ್ಕೆ ಸಿಟಿ ರವಿ ಕೆಂಡಾಮಂಡಲ. SIT ತನಿಖೆಗೆ ಕಾಣದ ಕೈ ನಿಯಂತ್ರಣ ಹೇರುತ್ತಿರುವ ಅನುಮಾನ.
ತನಿಖೆ ಹಳ್ಳ ಹಿಡಿಸುವ ಎಲ್ಲಾ ಪ್ರಯತ್ನಗಳು ನಡೆಯುತ್ತಿರುವಂತೆ ಕಾಣ್ತಾ ಇದೆ. ಸಿಟಿ ರವಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಎಸ್ಐಟಿಯ ವಿರುದ್ಧ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸೆಷನ್ ನಡೀತಿರ್ಬೇಕಾದ್ರೆ ಅಲ್ಲಿ ಕೂಗಾಡ್ರಯ್ಯ ಅಂತ ಹೇಳಿದ್ರೆ ಎಸ್ಐಟಿ ಸರ್ಕಾರವೇ ರಚನೆ ಮಾಡಿರುವಂಥ ಎಸ್ಐಟಿ ತನಿಖೆ ಮಾಡ್ತಾ ಇದೆ. ಆ ತನಿಖೆ ಆರಂಭದಲ್ಲಿ ಚಿನ್ನಯ್ಯ ಎನ್ನುವಂತಹ ಮುಸುಕುದಾರಿ ಬಂದು ಏನೇನೋ ಒದರಿದ್ದ. ಎಸ್ಐಟಿ ಅಧಿಕಾರಿಗಳಿಗೆ ಏನು ಕನಸ ಬಿದ್ದಿರುತ್ತೆ ಚಿನ್ನಯ್ಯ ಸುಳ್ಳು ಹೇಳ್ತಿದ್ದಾನೆ ಅಂತ. ಇನ್ನು ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ಮನಸ್ಸಿಗೆ ಕೈ ಹಾಕಿ ಅಲ್ಲಿ ಏನು ವಿಚಾರಗಳಿದಾವೆ ಅಂತ ಹೇಳಿ ಅದನ್ನು ಹೊರತೆಗೆಯೋದಕ್ಕೆ ಸಾಧ್ಯನಾ? ಏನು ವಿಸ್ಮಯ ಇದೆಯಾ ಎಸ್ಐಟಿ ಅಧಿಕಾರಿಗಳ ಕೈಯಲ್ಲಿ? ಸಿಟಿ ರವಿ ಹೇಳ್ತಾ ಇರೋದು ಏನು ಅಂತ ಕೇಳಿದ್ರೆ, ಒಬ್ಬ ಯಾವನೋ ಬಂದು ಒದರದ ಅದನ್ನು ನಂಬಿಕೊಂಡು ಎಸ್ಐಟಿ ತನಿಖೆ ಮಾಡ್ತು. ಈಗ ಮತ್ತೊಬ್ಬ ವಿಠಲ ಅನ್ನುವಂಥ ವ್ಯಕ್ತಿ ಬಂದಿದ್ದಾನೆ. ಆತನು ಕೂಡ ಸಾಕಷ್ಟು ವಿಚಾರಗಳನ್ನು ಆರೋಪ ಮಾಡ್ತಿದ್ದಾನೆ. ಆತನನ್ನು ಹಿಡ್ಕೊಂಡು ಎಸ್ಐಟಿ ಮತ್ತು ಶೋಧ ಕಾರ್ಯ ಮುಂದುವರಿಸುತ್ತೆ. ಒಬ್ಬ ಬಂದು ಎಡವಿ ಹೋದ, ಮತ್ತೊಬ್ಬ ಬಂದವನೇ ಮತ್ತೆ ಆತನ ಮಾತು ಕೇಳಿ ಮೂರ್ಖಾಸಿನ ಮರ್ಯಾದೆ ತೆಗೆದುಕೊಳ್ತಾ ಇದೆ ಸರ್ಕಾರ ಅಂತೇಳಿ ಸಿಟಿ ರವಿ ಬಿಜೆಪಿಯ MLC ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಮತ್ತೊಬ್ಬನ ಮಾತು ಕೇಳಲು ರಾಜ್ಯ ಸರ್ಕಾರ ಹೊರಟಿದೆ. ಲಂಗೋಟಿ ಬಿಚ್ಕೊಂಡು ಬೆತ್ತಲಾಗಬೇಕೆಂದಿದ್ರೆ ಅವರವರ ಹಣೆ ಬರ. ಮತ್ತೊಮ್ಮೆ ಎಸ್ಐಟಿ ಶೋಧ ಕಾರ್ಯಕ್ಕೆ ಸಿಟಿ ರವಿ ಕೆಂಡಾಮಂಡಲರಾಗಿದ್ದಾರೆ. ಇನ್ನು ಎಸ್ಐಟಿ ತನಿಖೆಗೆ ಕಾಣದ ಕೈ ನಿಯಂತ್ರಣ ಹೇರ್ತಾ ಇದೆ. ಆ ತರಹದೊಂದು ಅನುಮಾನ ಹುಟ್ಕೊಂಡಿದೆ. ತನಿಖೆ ಹಳ್ಳ ಹಿಡಿಸುವ ಎಲ್ಲಾ ಪ್ರಯತ್ನಗಳು ಕೂಡ ನಡೆಯುತ್ತಿರುವಂತೆ ಕಾಣ್ತಾ ಇದೆ. ರಾಜ್ಯ ಸರ್ಕಾರ ಮತ್ತು ಎಸ್ಐಟಿಯ ವಿರುದ್ಧ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.